ನಮಸ್ಕಾರ. ಹೆಂಗಿದ್ದೀರಾ ಎಲ್ರೂ? ಇವತ್ತು ಬೆಳ್ಳಂಬೆಳಗ್ಗೆ ಒಂಚೂರು ನಮ್ಮ ಮನೆಯಿಂದ ಹೊರಟಿದ್ದು ಒಂದು 10ರಿಂದ 12 ನಿಮಿಷ ಲೇಟ್ ಆಗೋಯ್ತು ನೋಡಿ. 6:30ಕ್ಕೆ ಹೊರಡಬೇಕಾಗಿದ್ದವನು 6:40 ಆಗೋಯ್ತು. ಆದರೂ ಸಹ ನಮ್ಮ ಕಾರ್ನರ್ ಇನ್ನೂ ಓಪನ್ನೇ ಆಗಿರಲಿಲ್ಲ ಅನ್ನೋದು ನೋಡಿ ಗಾಬರಿ ಆದೆ. ಆಮೇಲೆ ನಮ್ಮ ಹುಡುಗಂಗೆ ಒಂದು ಫೋನ್ ಮಾಡಿದೆ, ಅಣ್ಣ ಕಿಚನಲ್ಲಿ ಇದ್ದೀನಿ ಅಂತ ಹೇಳ್ದ. ಆಯಿತು ಅಂತ ಅಂದ್ಕೊಂಡು ನಾನು ಕಿಚನ್ ಕಡೆಗೆ ಬಂದೇ ಬಿಟ್ಟೆ. ಇವತ್ತಿನ ನನ್ನ ಅಡುಗೆ ಪ್ರಸಂಗದಲ್ಲಿ ಸುಮಾರು ಜನ ಕೇಳಿರೋ ಹಾಗೆ ವಾಂಗಿಬಾತ್, ಅಥೆಂಟಿಕ್ ಆಗಿ ವಾಂಗಿಬಾತ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. 6:40ರಷ್ಟೊತ್ತಿಗೆ ಕಿಚನ್ ಎಂಟ್ರಿ ಆದ ನಾನು ನಮ್ಮ ಅಜ್ಜಿ ಫೋಟೋ ನೋಡಿಕೊಂಡು ಆಮೇಲೆ ನನ್ನ ಆಫೀಸ್ಗೊಂದು ವಿಸಿಟ್ ಹಾಕಿದ ಮೇಲೆ ಗೊತ್ತಲ್ಲ, ಎಲ್ಲ ಬಿಗ್ ಬಾಸ್ಗಳಿಗೂ ಕೈ ಮುಗಿದು ದೇವ್ರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಕಿಚನ್ ಒಳಗೆ ಎಂಟ್ರಿ ತೊಗೊಂಡೇ ಬಿಟ್ಟೆ. ಇವತ್ತು ಆ ಆಂಟಿ ಆಗಲೇ ಕೆಲ್ಸಕ್ಕೆ ಇಳಿದ್ಬಿಟ್ಟಿದ್ರು ಅನ್ನಿ. ಆಮೇಲೆ ನಾನುವೇ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟೇ ಬಿಟ್ಟೆ. ಪಾತ್ರೆ ಇಟ್ಟಾದ್ಮೇಲೆ 5 kg ವಾಂಗಿಬಾತ್ಗೆ 1.25 ಲೀಟ್ರಷ್ಟು ಎಣ್ಣೆ ಹಾಕಿ ಈರುಳ್ಳಿನ ಸುರಿದು ಬಾಡ್ಸೋದಕ್ಕೆ ಶುರು ಮಾಡೇಬಿಟ್ಟೆ. ಈರುಳ್ಳಿ ಬೇಕಾದ್ರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ಆಮೇಲೆ ಚೆನ್ನಾಗಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ದಪ್ಪ ಮೆಣಸಿನ್ಕಾಯಿ ಮತ್ತು ಬದನೆಕಾಯಿ ಎರಡೂ ಹಾಕ್ಕೊಂಡು ಫ್ರೈ ಮಾಡಿದೆ. ನಾನು ವಾಂಗಿಬಾತ್ಗೆ 2 ತರಕಾರಿ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ಟೆಕ್ಸ್ಚರ್ಗಾಗಿ ಮತ್ತು ಫ್ಲೇವರ್ಗಾಗಿ. ಅದಾದಮೇಲೆ ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ, ಸ್ವಲ್ಪ ಮಾತ್ರ ಹಾಕ್ಕೊಂಡೆ, ಯಾಕೆ ಅಂದರೆ ವಾಂಗಿಬಾತ್ ಪುಡಿ ಹಾಕೋದ್ರಿಂದ ಅದರಲ್ಲೂ ಖಾರ ಇರುತ್ತೆ. ಅದಾದಮೇಲೆ ಬಟಾಣಿ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ವಾಂಗಿಬಾತ್ ಪುಡಿ ಹಾಕ್ಕೊಂಡೆ. ನಿಮಗೆ ಲೆಕ್ಕದಳತೆ ಬೇಕು ಅಂದರೆ 1 ಲೋಟ ಅಕ್ಕಿಗೆ ಸುಮಾರು 2 ಸ್ಪೂನಷ್ಟು ವಾಂಗಿಬಾತ್ ಪೌಡ್ರು ಅಂತ ಅಂದ್ಕೊಳ್ಳಿ. ಅದಾದಮೇಲೆ ಟೊಮ್ಯಾಟೊ ಹಾಕ್ಕೊಂಡು ಅದಕ್ಕೇನೆ ಹುಣಸೆ ರಸ ಕೂಡ ಸೇರಿಸ್ಕೊಂಡೆ. ಹುಣಸೆ ರಸನೂ ಅಷ್ಟೇ 1 ಲೋಟ ಅಕ್ಕಿಗೆ 1-2 ಚಮಚ ಹುಣಸೆ ರಸ ಅಂತ ಅಂದ್ಕೊಳ್ಳಿ. ಅದಾದಮೇಲೆ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟಕ್ಕೆ ಒಂಚೂರು ಬೆಲ್ಲ ಹಾಕ್ಕೊಳ್ಳಿ, ಆದರೆ ಸ್ವಲ್ಪ ಹಾಕ್ಕೊಳ್ಳಿ, ಅದು ಎಲ್ಲ ಫ್ಲೇವರ್ನ ಬ್ಯಾಲೆನ್ಸ್ ಮಾಡುತ್ತೆ ಅದಕ್ಕೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಉಪ್ಪು ಹಾಕ್ಕೊಂಡು ನಾನು 1:2 ನೀರು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ನೀರು ಕುದ್ದಾದ್ಮೇಲೆ 5 kg ಅಕ್ಕಿನ ನಾನು ತೊಳೆದು ಹಾಕ್ಕೊಂಡಿದ್ದೀನಿ. ನೀವು ಇದನ್ನು 2 ರೀತಿ ಕೂಡ ಮಾಡ್ಬೋದು. ಆ ಪಲ್ಯ ರೆಡಿ ಇತ್ತಲ್ಲ, ಆ ಪಲ್ಯನ ತೊಗೊಂಡು ಅನ್ನ ಅವಾಗಲೇ ಮಾಡಿ ಇಟ್ಕೊಂಡು ಹಾಕಿದರೆ ನೀವು ಆರಿರೋ ಅನ್ನಕ್ಕೆ ಅದನ್ನು ಪಲ್ಯನ ಕಲಿಸ್ಬಿಟ್ಟು ವಾಂಗಿಬಾತ್ ಕೂಡ ಮಾಡ್ಕೋಬಹುದು. ಇಲ್ಲ ಅಂದರೆ ಈ ರೀತಿ ಜಾಸ್ತಿ ಕ್ವಾಂಟಿಟಿ ಮಾಡ್ತಿದ್ರೆ ಈ ರೀತಿ ದಮ್ ಕಟ್ಬೋದು. ಆವಾಗ ಫ್ಲೇವರು, ಟೆಕ್ಸ್ಚರು ಎಲ್ಲನೂ ಕನ್ಸಿಸ್ಟೆಂಟಾಗಿ ಚೆನ್ನಾಗಿ ಹರಡಿರುತ್ತೆ. ನೋಡಿ, ಒಂದು 95% ಬೆಂದಾದ್ಮೇಲೆ ನಾನು ಅದ್ರ ಮೇಲ್ಗಡೆ ಬಾಳೆ ಎಲೆ ಮುಚ್ಚಿ, ತಟ್ಟೆ ಮುಚ್ಚಿ, ಭಾರ ಇಟ್ಟು ಒಂದು 20 to 25 ಮಿನಿಟ್ಸ್ ದಮ್ ಆಗೋದಕ್ಕೆ ಬಿಟ್ಟೆ. ಇದಕ್ಕೆ ಯೂಶಲಿ ಒಂದು 5 ನಿಮಿಷ ಎಕ್ಸ್ಟ್ರಾ ಕೊಡಬೇಕು. ಅದಾದಮೇಲೆ ದಮ್ ತೆಗಿತಿದ್ದೆ, ಅಬ್ಬಾ ಎಂಥ ಸುವಾಸನೆ, ಎಂಥ ಘಮ ಅಂತೀರ, ನೋಡಿದ್ರೇ ತಿನ್ನೋದಕ್ಕೆ ಆಸೆ ಆಗ್ತಿತ್ತು. ನೀವು ವಾಂಗಿಬಾತ್ ಮಾಡ್ಕೊಳ್ಳಿ.